ಅನೇಕ ರೂಪಗಳಲ್ಲಿ ತಾಯಿ ದುರ್ಗಾದೇವಿ ನಡೆದುಕೊಳ್ಳುವ ರೀತಿಯನ್ನ, ಅಂದ್ರೆ ಜಗತ್ತಿಗೆ ರಕ್ಷಣೆ ನೀಡುವ ದೃಷ್ಟಿಯಿಂದ ಆಕೆಯ ವರ್ತನೆಗಳನ್ನ ನಿರೂಪಿಸ್ತಾ ಬಂದ್ರು. ಅದರಲ್ಲಿ ನಾವು ಸುಧಾ, ತಾಯ, ಶಕ್ತಿ, ಕೃಷ್ಣ, ಶಾಂತಿ, ಜಾತಿ, ಲಜ್ಜಾ, ಶಾಂತಿ, ಶ್ರದ್ಧಾ ಅನ್ನುವ ಅನೇಕ ರೂಪಗಳನ್ನು ನೋಡಿದ್ವಿ. ಪುಷ್ಟಿ ಅಲ್ವಾ? ಯಾ ದೇವಿ ಸರ್ವಭೂತೇಷು ಪುಷ್ಟಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸಾತ್ವಿಕ ರಾಜಸ ತಾಮಸ ಪುಷ್ಟಿಗಳನ್ನ ನಿಯಂತ್ರಿಸುವ ತಾಯಿಗೆ ನನ್ನ ನಮನಗಳು ಅಂತ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಪುಷ್ಟಿ ಅಂದ್ರೆ ಬೆಳವಣಿಗೆ ಅಂತ ಅರ್ಥ. ಸಮಸ್ತ ಜೀವರಿಗೆ ಪೋಷಣೆ ನೀಡುವವಳು ಲಕ್ಷ್ಮೀ ದೇವಿ. ನಾರಾಯಣನ ಅನುಜ್ಞೆಯಂತೆ ಸಕಲ ಜೀವರಾಶಿಯನ್ನು ಶರೀರದ ವೃದ್ಧಿಗೆ ಕಾರಣವಾಗುವಂತೆ ಆಹಾರದಲ್ಲಿ, ಗಾಳಿಯಲ್ಲಿ, ಬೆಳಕಿನಲ್ಲಿ, ಬೆಳಕಿನಿಂದಲೂ ಮನುಷ್ಯ ಬೆಳಿತಾನೆ, ಗಾಳಿಯಿಂದಲೂ ಬೆಳಿತಾನೆ. ನಮಗೆ ಮಣ್ಣಿನಿಂದ ಮಾತ್ರ ಕಾಣುತ್ತೆ, ಉಳಿದಿದ್ದು ಕಾಣಲ್ಲ. ನಾವು ಬೆಳೆಯುವುದು ಅಂದ್ರೆ ಕೇವಲ ಶಾರೀರ ಬೆಳವಣಿಗೆಯನ್ನು ಮಾತ್ರ ಗಮನಿಸ್ತೇವೆ. ಮನಸ್ಸು ಕೂಡ ಬೆಳೆಯುತ್ತೆ. ಅದಕ್ಕೆ ಕಾರಣವಾದದ್ದು ಶುದ್ಧ ಚಿಂತನೆಗಳು. ಇದನ್ನ ನೀಡ್ಲಿಕ್ಕೆ ಸಾತ್ವಿಕ ಪುಷ್ಟಿ, ರಾಜಸ ಪುಷ್ಟಿ ಮತ್ತು ತಾಮಸ ಪುಷ್ಟಿಗಳನ್ನ ಇಂದ್ರಿಯಗಳ ಭೋಗದಿಂದಲೂ, ಇಂದ್ರಿಯಗಳ ವಿಷಯ ಭೋಗಗಳಿಂದಲೂ ಕೂಡ ಮನುಷ್ಯ ಬೆಳಿತಾನೆ. ಅದರಿಂದಾಗಿ ಸಾತ್ವಿಕವಾದ ಆಹಾರದಿಂದ, ಸಾತ್ವಿಕ ಚಿಂತನೆಗಳಿಂದ ಸಾಧಕರಿಗೆ ಅನುಕೂಲಕರರಾಗಿ ಸಾತ್ವಿಕ ಪುಷ್ಟಿಯನ್ನು ಒದಗಿಸುವವಳು ಪುಷ್ಟ್ಯೈ ನಮಃ. ರಾಜಸ ಆಹಾರ ಮತ್ತು ಸಾಂಸಾರಿಕ ಚಿಂತನೆಗಳಿಂದ ದೈಹಿಕ ಪುಷ್ಟಿಯನ್ನು ಒದಗಿಸ್ಲಿಕ್ಕೆ ಅವಳು ರಾಜಸ ಪುಷ್ಟಿಯನ್ನು ಒದಗಿಸ್ತಾಳೆ. ಅವಳು ರಾಜಸ ಪುಷ್ಟಿ ರೂಪಳು. ತಾಮಸ ಆಹಾರ ಮತ್ತು ದುಷ್ಟ ಚಿಂತನೆಗಳಿಂದ ರೋಗಗಳೇ ಮೊದಲಾದ ಅನಿಷ್ಟಕ್ಕೆ ಕಾರಣವಾಗುವ ರೀತಿಯ ದುಷ್ಟ ಪುಷ್ಟಿಯನ್ನ, ಓವರ್ ಗ್ರೋತ್ ಅಥವಾ ಅನ್ವಾಂಟೆಡ್ ಗ್ರೋತ್ ಆಗಿ ಬೆಳೆಯುವವಳು, ಅಂದ್ರೆ ಬೆಳೆಸುವವಳು, ತಾಮಸ ಪುಷ್ಟಿಯನ್ನು ಒದಗಿಸುವವಳು. ಆ ರೂಪದಿಂದ ಇದ್ದು ಜೀವಿಗಳಲ್ಲಿ ಮೂರು ಬಗೆಯ ಪುಷ್ಟಿಯನ್ನು ನೀಡ್ತಾಳಾದ್ರಿಂದಾಗಿ ಪುಷ್ಟಿ ರೂಪಳಾದ ತಾಯಿಯ ಮೂರು ರೂಪಗಳಿಗೆ ಪ್ರತ್ಯೇಕ ನಮಸ್ಕಾರ ಅಂತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳ್ತಾ ಇದೆ. ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾರು ತಿಳಿವಳಿಕೆಯನ್ನು ನೀಡ್ತಾಳೋ ಅವಳು ತಾಯಿ. ಮಾ ತನೋತೀತಿ ಮಾತಾ. ಮತ್ತು ಮಾ ಅಂದ್ರೆ ಗೌರವ, ಗೌರವಕ್ಕೆ ಅರ್ಹಳಾದವಳು ಅಂತ ಅರ್ಥ. ಅಂತಹ ಮಾತೃ ಸ್ವರೂಪಳಾಗಿ ಮಕ್ಕಳಿಂದ ತಾಯಿಗೆ ಗೌರವ ಸಿಗುವಂತೆ ಮಾಡುವವಳು ಲಕ್ಷ್ಮಿಯ ಮಾತೃ ರೂಪ. ಅದರಲ್ಲಿ ಸಮಸ್ತ ಜೀವರಾಶಿಗಳಲ್ಲಿ ಸಹಜವಾಗಿ ತಾಯಿ ಹೃದಯ ಅನ್ನುವಂಥದ್ದು ಒದಗಿ ಬಂದದ್ದು ಇದೇ ತಾಯಿಯ, ಅಂದ್ರೆ ಇದೇ ಲಕ್ಷ್ಮಿಯ ಮಾತೃ ರೂಪದಿಂದಾಗಿ. ಸಾತ್ವಿಕ ಮಾತೃ ರೂಪ ಅಂದ್ರೆ ಏನು ಅಂದ್ರೆ, ಒಳ್ಳೆಯ ಸಂಸ್ಕಾರವನ್ನ ನೀಡಿ ಜ್ಞಾನವನ್ನ ಕೊಟ್ಟು ಒಳ್ಳೆಯ ಜ್ಞಾನದ ಬೆಳವಣಿಗೆಗೆ ಕಾರಣವಾಗುವಂತಹ ರೀತಿಯ ಸುಮಿತ್ರ ಅಥವಾ ಸುನೀತಿ ಮೊದಲಾದ ರೀತಿಯ ಮಕ್ಕಳಲ್ಲಿ ಸಾತ್ವಿಕ ಜಾಗೃತಿ ಹುಟ್ಟುವುದಕ್ಕೆ ಕಾರಣವಾಗುವ ತಾಯಿಯಾಗಿ ಸಾತ್ವಿಕ ಮಾತೃ ಸ್ವರೂಪದಲ್ಲಿರ್ತಾಳೆ. ಇನ್ನು ಹೆರುವುದಷ್ಟೇ ಕೆಲಸವಾಗಿ ರಾಜಸ ಸ್ವರೂಪದಲ್ಲಿ ಕೇವಲ ಭೋಗದ ಕಡೆಗೆ ಮನಸ್ಸನ್ನ ಮಕ್ಕಳಲ್ಲಿ ತೆರೆಯುವಂತೆ ಮಾಡುವ ತಾಯಿ ರಾಜಸ ಮಾತ್ರವಾಗಿ ನೆಲೆಸ್ತಾಳೆ. ಇನ್ನು ತಾಮಸ ಪುಷ್ಟಿಯನ್ನ, ಅಂದ್ರೆ ಹಿಂದೆ ತಾಮಸ ಮಾತೃ ಸ್ವರೂಪಗಳು ಹೇಗೆ ಅಂದ್ರೆ, ದುರ್ಬುದ್ಧಿಯನ್ನೇ ಬೋಧಿಸ್ತಾ ದುಷ್ಟ ಸಾಧನೆಯನ್ನೇ ಮಕ್ಕಳಿಗೆ ಕೊಟ್ಟಾಗಲೇ ಆ ಮಕ್ಕಳಿಂದ ಗೌರವಕ್ಕೆ ಪಾತ್ರಳಾಗುವ ರೀತಿಯ ಸ್ಥಿತಿಯಲ್ಲಿ ತಾಯಿ ಮಾತೃ ಸ್ವರೂಪಳಾಗಿ, ದುಷ್ಟ ಮಾತೃ ಸ್ವರೂಪಳಾಗಿ ತಾಮಸ ಪ್ರವೃತ್ತಿಯನ್ನ ಲೋಕಕ್ಕೆ ಒದಗಿಸ್ತಾಳೆ. ಹೀಗೆ ಮೂರು ವಿಧವಾದ ಜೀವರಾಶಿಗಳಲ್ಲಿ ಮೂರು ರೂಪಗಳಿಂದ ಮೂರು ಬಗೆಯ ಸಂಸ್ಕಾರಗಳನ್ನ ಮಕ್ಕಳಲ್ಲಿ ನೀಡಿ ಬೆಳೆಸುವ ತಾಯಿಯರ ಸ್ವರೂಪವಾಗಿ ಈ ಲಕ್ಷ್ಮಿಯ ರೂಪ ಇದೆ. ಅಂತಹ ತಾಯಿಗೆ ಮತ್ತೆ ಮತ್ತೆ ನಮಸ್ಕಾರ. ಯಾಕೆ ಹಾಗೆ ಅಂದ್ರೆ, ಅಂತ ತಾಯಿಯನ್ನ ಯಾಕೆ ನಮಸ್ಕಾರ ಮಾಡಬೇಕು ಅಂತಂದ್ರೆ, ಅದು ಮೂರೂ ಕೂಡ ಜಗತ್ತಿನಲ್ಲಿ ಇರುವಂತದ್ದು. ನಮಗೆ
ಮಾತೃ ಸ್ವರೂಪ ಮಾತ್ರ ಸಿಗಬೇಕು, ಉಳಿದಂತೆ ಅದರಲ್ಲಿರುವ ದೋಷಗಳನ್ನ ಪರಿಹರಿಸಿಕೊಳ್ಬೇಕು ಅಂತ ಕೊನೆಗೆ ನಮೋ ನಮಃ ಅಂತ ಇದು ಮೂರು ಅಲ್ಲದೆ ಕೇವಲ ಮಾತೃ ಸ್ವರೂಪಳಾಗಿ ತಾಯಿಯನ್ನ ಪಡೆಯುವುದಕ್ಕೆ ಸಾಧ್ಯವಾಗುವ ಮತ್ತೆಲ್ಲವನ್ನೂ ಆ ಸ್ಥಾನದಲ್ಲಿಟ್ಟು ಗೌರವಿಸುವ ಅಂಶವನ್ನ ಆ ಲಕ್ಷ್ಮಿಯ ಮಾತೃ ಸ್ವರೂಪ ನಮಗೆ ತಿಳಿಸಿಕೊಡುತ್ತೆ. ಯಾ ದೇವಿ ಸರ್ವಭೂತೇಷು ಭ್ರಾಂತಿ ರೂಪೇಣ ಸಂಸ್ಥಿತ. ಭ್ರಾಂತಿ ಅಂದ್ರೆ ತಪ್ಪು ತಿಳುವಳಿಕೆ. ಭಗವಂತನ ಆದೇಶದಂತೆಯೇ ಆಕೆ ಸಮಸ್ತ ಜೀವರಾಶಿಗಳಿಗೆ ಒಂದಲ್ಲ ಒಂದು ರೀತಿಯಿಂದ ತಪ್ಪು ತಿಳುವಳಿಕೆ ಕೊಡ್ಲಿಕ್ಕಾಗಿ ಭ್ರಾಂತಿ ರೂಪದಿಂದ ನೆಲೆಸಿದ್ದಾಳೆ. ಭ್ರಾಂತಿ ಎಂಬುದು ಪ್ರಧಾನವಾಗಿ ರಾಜಸ ಮತ್ತು ತಾಮಸ ಸ್ವರೂಪಕ್ಕೆ ಸೇರಿದ್ದು ಹೆಚ್ಚಾಗಿ. ಆದ್ರೆ ಸಹಜವಾಗಿ ಸಾತ್ವಿಕ ಜೀವರಿಗೆ ಭ್ರಾಂತಿ ಇರುವುದಿಲ್ಲವಾದ್ರೂ ಪ್ರಾರಬ್ಧ ಕರ್ಮ ವಶಾತ್ ಶಾಸ್ತ್ರದ ವಿಷಯದಲ್ಲಿ ತಪ್ಪು ತಿಳುವಳಿಕೆ ಉಂಟಾಗಿ ಅದರಿಂದ ಸ್ವಲ್ಪ ದಿವಸಗಳ ಕಾಲ ಅವರು ಶಾಸ್ತ್ರದಿಂದ ದೂರ ಆಗ್ತಾರೆ. ಆದ್ರೆ ಆಮೇಲೆ ಮತ್ತೆ ಆ ಭ್ರಾಂತಿಯನ್ನ ಅವಳೇ ಕಳೆದು ಭ್ರಾಂತಿ ನಿರೂಪಿಣಿಯಾಗಿ ಭ್ರಾಂತಿಯನ್ನ ಕಳೆಯುವವಳಾಗಿ ಸಾತ್ವಿಕ ಜೀವರನ್ನ ಬೆಳೆಸ್ತಾಳೆ. ರಾಜಸ ಜೀವರಿಗೆ ಶಾಸ್ತ್ರ ಮತ್ತು ದೇವರ ಬಗ್ಗೆ ಸರ್ವದಾ ಸಂಶಯ ಬರುವಂತೆ ಮಾಡುವಂಥವಳು. ಮುಖ್ಯವಾಗಿ ಭಗವಂತನ ಅಸ್ತಿತ್ವ ಮತ್ತು ಶಾಸ್ತ್ರದ ಪ್ರಾಮಾಣ್ಯದ ಕುರಿತಾದ ತಪ್ಪು ತಿಳುವಳಿಕೆಯನ್ನ ಲೋಕದಲ್ಲೆಲ್ಲ ಪ್ರಸಾರ ಮಾಡುವಷ್ಟು ಭ್ರಾಂತಿ ದೃಢವಾಗಿ ರಾಜಸ ಜೀವರಲ್ಲಿ, ಅಂದ್ರೆ ಸಚ್ಚಾಸ್ತ್ರಗಳನ್ನ ದೂರ ಇಟ್ಟು ಅಶಾಸ್ತ್ರೀಯ ವಿಷಯಗಳನ್ನೇ ಗಟ್ಟಿಯಾಗಿ ನಿರ್ವಹಿಸುವಂತಹ ಸ್ವರೂಪದಲ್ಲಿ ರಾಜಸ ಭ್ರಾಂತಿಯಾಗಿ ನೆಲೆಸಿದ್ದಾಳೆ. ಇನ್ನು ದುಷ್ಟರಿಗೆ, ತಾಮಸ ಜೀವರಿಗೆ ನಾನೇ ದೇವರು, ಜಗತ್ತು ಸುಳ್ಳು ಮುತ್ತಾದ ತಪ್ಪು ತಿಳುವಳಿಕೆಯಲ್ಲಿ ಅತ್ಯಂತ ಸ್ಪಷ್ಟವಾದ ನಂಬಿಕೆ ಇದ್ದು ಆ ಮೂಲಕ ಆ ಶಾಸ್ತ್ರವನ್ನ ಬಿಡಿಸಿ ತಿಳಿಸಿ ಇದರಲ್ಲಿ ನ್ಯಾಯ ಇಲ್ಲ ಅಂತ ಹೇಳಿದ್ರು ಅವರ ತಲೆ ಒಳಗೆ ಅದು ಇಳಿಯುವುದೇ ಇಲ್ಲ. ಅಂತಹ ಸ್ವರೂಪದ ಭ್ರಾಂತಿಯನ್ನ ಕೊಡುವವಳು ತಾಮಸ ಭ್ರಾಂತಿ ಸ್ವರೂಪಳಾಗಿ ಲಕ್ಷ್ಮಿಯದ್ದೇ ತಾಮಸ ರೂಪ, ಅಂದ್ರೆ ತಾಮಸ ಶಕ್ತಿಯನ್ನ ನಿರೂಪಿಸುವ ರೂಪ. ಅಂತಹ ತಾಯಿಗೆ ಭ್ರಾಂತಿ ರೂಪಳಾಗಿ ನಿಂತು ಜಗತ್ತಿನಲ್ಲಿ ಅವರವರ ಕರ್ಮಾನುಸಾರ ಅವರಿಗೆ ಬೆಳವಣಿಗೆ ಮತ್ತು ಕರ್ಮದ ಫಲವನ್ನ ಭೋಗಿಸ್ಲಿಕ್ಕೆ ಕಾರಣವಾಗುವ ಭ್ರಾಂತಿ ರೂಪಳಿಗೆ ನಮಸ್ಕಾರ. ಅವಳಿಗೆ ಭ್ರಾಂತಿ ಇದೆ ಅಂತ ಅರ್ಥ ಅಲ್ಲ, ಭ್ರಾಂತಿಯನ್ನ ನಿಯಂತ್ರಿಸುವ ಶಕ್ತಿಯಾಗಿ ಅವಳು ಇದ್ದಾಳೆ ಅಂತ ಅರ್ಥ. ಚಿತಿರೂಪೇಣ ಯಾ ಕೃತನ್ ಏತದ್ವ್ಯಾಪ್ಯಸಿತ ಜಗತ್ ನಮಸ್ತಸ್ಸೇ 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 ನಮೋ ನಮಃ. ಚಿತಿ ಅಂದ್ರೆ ಜ್ಞಾನ, ಜ್ಞಾನ ಸ್ವರೂಪಳಾಗಿ ಅಹಂ ಸ್ವಯಂ ಬ್ರಹ್ಮನ ಕಿಂಚಿದಸ್ತಿ ನಮತ್ಪರಂ ವಿಜೃಂಭೇತ ಯಥಾ ಸ್ಫುಟಂ ತಿಥಿ. ತಿಥಿ ಅಂದ್ರೆ ಸ್ಪಷ್ಟವಾದ ತಿಳುವಳಿಕೆ ಅಂತ ಅರ್ಥ. ಏತತ್ ಜಗತ್ ವ್ಯಾಪ್ಯ ಸ್ಥಿತ, ಈ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಜ್ಞಾನವಾಗಿ ನೆಲೆಸಿದ್ದಾಳೆ. ಮತ್ತೆ ಈ ಜ್ಞಾನ ಸ್ವರೂಪಳಾಗಿ ಮಾಯಾ ಅನ್ನುವ ಶಬ್ದದಿಂದ ಚಿದ್ರೂಪ ಅಂತ ಅವಳನ್ನೇ ಕರೆಯುವಂತದ್ದು. ಚಿತ್ ಸ್ವರೂಪಳಾಗಿ ಅಂದ್ರೆ ಚಿತ್ ಪ್ರಕೃತಿಗೆ ನಿಯಾಮಕಳು, ಅಚಿತ್ ಪ್ರಕೃತಿಯ ನಿಯಾಮಕಳು ಅಂತ ಇದನ್ನೇ ಹೇಳಿದ್ದು. ಚಿದ್ರೂಪದಿಂದ ಸಾತ್ವಿಕ ಜೀವರಲ್ಲಿ ಯಥಾರ್ಥ ಜ್ಞಾನವನ್ನು ಉಂಟು ಮಾಡುತ್ತಾಳೆ. ರಾಜಸ ಜೀವರಲ್ಲಿ ಜಗತ್ತಿನ ಬಗೆಗಿನ ಆಸಕ್ತಿಯನ್ನು ಹುಟ್ಟಿಸುವ ಜ್ಞಾನವನ್ನು ಉಂಟು ಮಾಡುತ್ತಾಳೆ. ತಾಮಸರಿಗೆ ಯಾವಾಗ್ಲೂ ಒಂದಕ್ಕೊಂದುವರೆನೇ ಅರ್ಥ ಆಗುವಂತೆ ಮಾಡಿ ಅವರನ್ನ ಅಲ್ಪ ಪುಣ್ಯದ ಭಾವವಾಗಿ ಕೆಲವೊಮ್ಮೆ ಜೀವ ದುಷ್ಟವಾಗಿದ್ರು ಪುಣ್ಯದ ಬಲದಿಂದ ತಾತ್ಕಾಲಿಕವಾಗಿ ಯಥಾರ್ಥ ಜ್ಞಾನ ಅನ್ನೋದವರಿಗೆ ಉಂಟಾಗುತ್ತೆ. ಅದರಿಂದ ಲೋಕಕ್ಕೇನೋ ಒಂದು ಉಪಕಾರ ಆಗ್ಬೇಕಿರುತ್ತೆ, ಸಾತ್ವಿಕನಿಗೆ ಉಪಯೋಗ ಆಗಿರ್ಬೇಕಿರುತ್ತೆ. ಅದಕ್ಕೋಸ್ಕರ ಅವನು ಸತ್ಯವನ್ನು ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಅಲ್ಪ ಪುಣ್ಯ ಶೇಷದಿಂದ ಮಾತ್ರ, ಅಂದ್ರೆ ಅಲ್ಲೂ ಸಾತ್ವಿಕ ಚಿದ್ರೂಪ ಅವನಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವಂಥದ್ದು. ಇನ್ನು ದುಷ್ಟರಲ್ಲಿ ಸಜ್ಜನರಲ್ಲಿ ಕೆಲವೊಮ್ಮೆ ತಾಮಸ ಚಿದ್ರೂಪ ಅನ್ನೋದು ಕೆಲಸ ಮಾಡಿ ಅವರಿಂದ ಅಪರಾಧ ಆಗುವಂತೆ ಮಾಡಿ ಅವರ ಕರ್ಮದ ವ್ಯವಸ್ಥೆಯನ್ನು ಸರಿಗೊಳಿಸುವಂತಹ ಕೆಲಸವನ್ನ ಮಾಡ್ತಾಳೆ. ಹೀಗೆ ವಿಪರೀತ ಜ್ಞಾನ ವಿಜೃಂಭಿಸುವಂತಹದ್ದು ಕೆಲವು ಕಡೆ, ಸಂದೇಹದಿಂದ ಆಲೋಚಿಸುವಂತದ್ದು ಕೆಲವು ಕಡೆ, ಸರಿಯಾದ ಸ್ಪಷ್ಟ ತಿಳುವಳಿಕೆಯಿಂದ ನಂಬಿಕೆ ಮತ್ತಷ್ಟು ಬಲವಾಗಿಸುವಂತಹ ಸ್ಥಿತಿ ಇನ್ನು ಕೆಲವು ಕಡೆ. ಹೀಗೆ ಮೂರು ರೂಪಗಳಲ್ಲಿಯೂ ಮತ್ತೆ ಅದರಲ್ಲಿ ವೆರೈಟೀಸ್ ಇದೆ. ಮತ್ತೆ ಸಾತ್ವಿಕದಲ್ಲೂ ಸಾತ್ವಿಕ 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 ರಾಜಸ ಸಾತ್ವಿಕ 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 ತಾಮಸ, ಅದರ ವೈವಿಧ್ಯಗಳು ಮತ್ತೆ ಬೇರೆ ಇದೆ. ಅಂತಹ ಎಲ್ಲಾ ವೈವಿಧ್ಯಗಳಿಗೂ ಕಾರಣಳಾದ ಚಿತಿರೂಪಳಾದ ಲಕ್ಷ್ಮಿಗೆ ನನ್ನ ನಮಸ್ಕಾರ. ಇಷ್ಟು
ಪ್ರಾರ್ಥನೆಯನ್ನು ಸಲ್ಲಿಸಿ ಏವಂ ಸ್ತವಾದಿಯುಕ್ತಾನಾಂ ದೇವಾನಾಂ ತತ್ರ ಪಾರ್ವತಿ ಸ್ನಾತುಮಭ್ಯಾಯಯೋತೋ ಯೇ ಜಾಹ್ನವ್ಯಾ ನೃಪನಂದನ. ದೇವತೆಗಳು ಹೀಗೆ ಸ್ತುತಿಸುತ್ತಿರಲು ಆಗ ಸುಂದರವಾದ ಹುಬ್ಬುಳ್ಳ ಚಂದದಲ್ಲಿ ಅತ್ಯಂತ ಚಂದಳೆನಿಸಿದ ಗಂಗೆಯಲ್ಲಿ ಮೀಯಲು ಬಂದ ಪಾರ್ವತಿ ಅಲ್ಲಿಗೆ ಕಾಣ್ತಾಳೆ. ಆಗ ಅವಳ ಶರೀರದಿಂದ ಶಿವ ಅನ್ನುವ ರೂಪದಿಂದ ಲಕ್ಷ್ಮಿ ಹೊರಗೆ ಬಂದು ದೇವತೆಗಳನ್ನು ಮಾತನಾಡಿಸ್ತಾಳೆ. ಶುಂಭನೆಂಬ ದೈತ್ಯನಿಂದ ಹೊರದೂಡಲ್ಪಟ್ಟಂತಹ ದೇವತೆಗಳು ಹೀಗೆ ಸ್ತುತಿಸಿದ್ದು ನನ್ನನ್ನೇ. ಆದ್ದರಿಂದಾಗಿ ಪಾರ್ವತಿಯ ಶರೀರಕೋಶದಿಂದ ಹೊರಬಂದ ಕಾರಣ ಆಕೆಗೆ ಕೌಶಿಕಿ ಅನ್ನುವ ಹೆಸರು ಬಂತು. ಅಂದ್ರೆ ಪಾರ್ವತಿಯ ಶರೀರದಿಂದ ಉದಿಸಿದ ತಾಮಸ ನಿರೂಪಕವಾದಂತಹ ಲಕ್ಷ್ಮಿಯ ರೂಪಕ್ಕೆ ಸ್ನಾತುಮಭ್ಯಾಯಯುತೋ ಯೇ ಜಾಹ್ನವ್ಯಾ ನೃಪನಂದನ ಸಾಬ್ರವೀತ್ ತತ್ತಾನ್ ಸುರಾನ್ ಸುಭ್ರೂಹು ಭವದ್ಭಿಸ್ತೂಯತೆ ತ್ರವಾ ಕಾ ಶರೀರಕೋಶತಶ್ಚಸ್ಯಾಹ ಸಮುದ್ಭೂತ ಬ್ರವೀತ್ ಶಿವ. ಅವಳ ಶರೀರದಿಂದ ಹೊರಬಂದಂತಹ ಲಕ್ಷ್ಮಿಯ ಶಿವ ಅನ್ನುವ ರೂಪ ಶುಂಭನಿಶುಂಭರಿಂದ ಆಕ್ರಮಣಕ್ಕೊಳಗಾದ ಪರಾಜಿತರಾದಂತ ದೇವತೆಗಳು ಸ್ತುತಿಸಿದ್ದು ನನ್ನನ್ನೇ, ಪಾರ್ವತಿಯ ಶರೀರದಲ್ಲಿದ್ದ ಲಕ್ಷ್ಮಿಯ ಕೌಶಿಕಿ ಎನ್ನುವ ರೂಪವನ್ನ. ಇದನ್ನ ವಿಮರ್ಶಿಸದೆ ಬಹಳ ಜನ ಪಾರ್ವತಿಯೇ ಚಂಡಿಕೆಯಾಗಿ ಬಂದ್ಲು ಅಂತ ಚಿಂತಿಸ್ತಾರೆ. ವಸ್ತುತಃ ಪಾರ್ವತಿಯಲ್ಲಿ ನೆಲೆಸಿದ ಅಂತರ್ಯಾಮಿಯಾದ ರೂಪಕ್ಕೆ ಚಂಡಿಕಾ ಅಂತ ಹೆಸರು. ಅದರಿಂದಾಗಿ ಚಂಡಿಕಾ ದುರ್ಗಾ ಅನ್ನುವುದು ಪಾರ್ವತಿಯಲ್ಲಿಯೂ ಅದು ಸಾರ್ಥಕವಾದದ್ದು, ಲಕ್ಷ್ಮಿಯಲ್ಲಿ ಇದ್ದು ಆ ಕಾರ್ಯವನ್ನ ಮಾಡಿದ್ರಿಂದ. ಆದ್ರೆ ಮೂಲದಲ್ಲಿ ಶರೀರಕೋಶತಸ್ತಸ್ಯಾಹ, ಅವಳ ಶರೀರಕೋಶದಿಂದ ಹೊರಕ್ಕೆ ಬಂದ ಸಮಭೂತ್ ಅಂತಿದೆ, ಸಮುದ್ಭೂತ ಚೆನ್ನಾಗಿ ಹೊರಗೆ ಬಂದಂತಹ ಲಕ್ಷ್ಮಿಯ ಕೌಶಿಕಿ ಅನ್ನೋ ರೂಪವೇ ಚಂಡಿಕಾ. ಈ ಶ್ಲೋಕಗಳಿಗೆ ವಿಸ್ತಾರವಾದ ಅರ್ಥವನ್ನ ಮಾಡುವಾಗ ಸ್ತೋತ್ರಂ ಮಮೈತತ್ ಕ್ರಿಯತೆ ಶುಂಭದೈತ್ಯ ನಿರಾಕೃತೈಃ ದೇವೈಃ ಸಮಸ್ತೈಃ ಸಮರೇಧಿ ಶುಂಭೇನ ಪರಾಜಿತೈಃ ಶರೀರಕೋಶಾತ್ ತತ್ತಸ್ಯಾಹ ಪಾರ್ವತ್ಯಾಂ ಸ್ತಂಭಿಕಾ ಕೌಶಿಕೀತಿ ಸಮಸ್ತೇಷು ತಥೋ ಲೋಕೇಷು ಗೀಯತೆ. ದೇವತೆಗಳು ಸ್ತೋತ್ರ ಮಾಡಿದ್ದು ಯಾರನ್ನು? ಪಾರ್ವತಿಯನ್ನು? ಇಲ್ಲ, ಯಾಕೆಂದ್ರೆ ಪಾರ್ವತಿ ಅಲ್ಲಿ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಅವಳು ಆಗ ಸ್ನಾನ ಮಾಡ್ಲಿಕ್ಕೆ ಆಗ ಬಂದ್ಲು ಅಂತ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಸ್ತೋತ್ರ ಮಾಡಿದ್ದು ಪಾರ್ವತಿಯಲ್ಲಿ ಇದ್ದ ಅವಳಲ್ಲೂ ನಾನಿದ್ದೇನೆ ಅಂತ ಸೂಚಿಸ್ಲಿಕ್ಕೆ, ಮತ್ತೆ ಅವಳಿಂದ ಹೊರಕ್ಕೆ ಬಂದು ನೀವಿಷ್ಟೊತ್ತು ಯಾರನ್ನ ಸ್ತೋತ್ರ ಮಾಡಿದ್ದು ಅಂತ ಪಾರ್ವತಿಯಿಂದ ಕೇಳಿಸಿ, ಪಾರ್ವತಿಯನ್ನೇ ದೇವತೆಗಳು ಸ್ತೋತ್ರ ಮಾಡಿದ್ದಾದ್ರೆ ಅವಳು ಪ್ರಶ್ನೆ ಮಾಡ್ತಿರ್ಲಿಲ್ಲ. ದೇವತೆಗಳ ಸ್ತುತಿಯಿಂದ ಪ್ರಸನ್ನಳಾಗಿ ಆಗ್ಲೇ ವರ ನೀಡ್ತಾ ಇದ್ಲು. ತತಸ್ತತ್ಯಾಜತಾಂ ಕೃಷ್ಣಾಂ ಪುಲ್ಲನೀಲ ಉತ್ಪಲ ತ್ವಚಂ ತ್ವಕ್ಚಸಾಪ್ಯಭವದ್ ಭೀಮಾ ಕಂಠಹಸ್ತಾ ತ್ರಿಲೋಚನ ಇತ್ಯುಕ್ತ ಕೌಶಿಕೀ ದೇವಿ ವಿಂಧ್ಯಾಶೈಲ ಜಗಾಮಹ ಉಮಾಪಿ ಪ್ರಾಪ್ತ ಸಂಕಲ್ಪ ಜಗಾಮ ಗಿರಿಶಾಂತಿಕಂ. ಇದು ಪದ್ಮಪುರಾಣದಲ್ಲಿರುವ ಮಾತು, ಇಲ್ಲಿಲ್ಲ ಈ ಶ್ಲೋಕದಲ್ಲಿ. ಇಲ್ಲಿ ಪಾರ್ವತಿಯಿಂದ ಚಂಡಿಗೆ ಹೊರಹೊಮ್ಮಿದಳು, ಶರೀರ ಕೋಶದಿಂದ ಹೊರಹೊಮ್ಮಿದಳು ಅಂತ ಹೇಳುವುದರ ಮೂಲಕ ಪಾರ್ವತಿಗಿಂತ ಬೇರೆಯಾದ ಒಂದು ಶಕ್ತಿ ಇದೆ. ಪಾರ್ವತಿ ಕೇಳಿದ್ದು ಯಾರನ್ನ ಸ್ತೋತ್ರ ಮಾಡುವುದು ಅಂತ ಸ್ವತಃ ಅವಳೇ. ಆಗ ಅವಳಲ್ಲಿ ನಿಂತು ನಾನೇ ಸ್ತೋತ್ರವನ್ನು ಸ್ವೀಕರಿಸಿದ್ದು ಅಂತ ಒಳಗಿನಿಂದ ಶರೀರ ಭೇದಿಸಿ ಹೊರಗೆ ಬಂದವಳು ಚಂಡಿಕೆ ನನ್ನನ್ನು ಸ್ತೋತ್ರ ಮಾಡಿದ್ದು ಅಂತ ಹಾಗೆ ಹೇಳ್ತಾಳೆ. ಆದ್ದರಿಂದ ಪಾರ್ವತಿ ಮತ್ತು ಚಂಡಿಕೆ ಬೇರೆ ಬೇರೆ ಅಂತ ಸ್ಪಷ್ಟ ಆಯ್ತು. ಆ ಚಂಡಿಕೆ ಯಾರು ಅನ್ನೋದಕ್ಕೆ ನಾವು ಹಿಂದಿನ ಪ್ರಕರಣವನ್ನು ನೋಡಿದ್ರೆ ಅದು ಲಕ್ಷ್ಮಿಯದ್ದೇ ರೂಪ ಅಂತ ಸ್ಪಷ್ಟ ಆಗತ್ತೆ. ಒಟ್ಟು ಈ ಶರೀರ ಕೋಶ ಯಾಕೆ ಬಂತು ಅನ್ನೋದಕ್ಕೆ ಒಂದು ಸುಂದರವಾದ ಕಥೆ ಇದೆ. ಹಿಮವಂತನ ಮಗಳು ಪಾರ್ವತಿ, ಈ ಶಿವ ಅವಳನ್ನ ಮದುವೆ ಆಗಿದ್ದ. ಮಂದರ ಪರ್ವತದಲ್ಲಿ ಒಂದು ವಿಶ್ವಕರ್ಮ ಮಾಡಿಕೊಟ್ಟ ಮನೆಯಲ್ಲಿ ಆಕೆ ವಾಸವಾಗಿರ್ತಾಳೆ. ಒಮ್ಮೆ ತಮಾಷೆಗೋಸ್ಕರ ಕಪ್ಪು ಬಣ್ಣದ ಪಾರ್ವತಿಯನ್ನ ಕಂಡು ಶಿವ ಕಾಳಿ ಅಂತ ಕರೀತಾನೆ. ಇದರಿಂದ ಕುಪಿತಳಾಗಿ ಪಾರ್ವತಿ ನನ್ನ ಬಣ್ಣದ ನಿಮಿತ್ತ ತನಗೆ ಅವಮಾನವಾಯಿತು ಅಂತ ಬೇರೆ ಬೇರೆ ರೀತಿಯಿಂದ ಅವಳನ್ನ ತಮಾಷೆ ಮಾಡಿದ್ದನ್ನ ಸರಿ ಮಾಡ್ಲಿಕ್ಕೋಸ್ಕರ ಅನೇಕ ರೀತಿಯಿಂದ ಓಲೈಸಿದ್ರು ಕೂಡ ಅವಳು ಓಗೊಡದೆ ತಪಸ್ಸಿಗೆ ತೆರಳಿ ಬಿಟ್ಲು. 100 ವರ್ಷಗಳ ಕಾಲ ಚತುರ್ಮುಖನ ತಪಸ್ಸನ್ನು ಮಾಡ್ತಾಳೆ.
ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿ ಏನ್ ಬೇಕು ಅಂತ ಕೇಳಿದಾಗ ಬಂಗಾರದ ಮೈ ಬಣ್ಣ ಬೇಕು, ಮೈಯ ಬಣ್ಣ ಬಂಗಾರವಾಗಿರಬೇಕು ಅಂತ ಕೇಳ್ತಾಳೆ. ಅಸ್ತು ಅಂತ ಹೇಳಿದ ಚತುರ್ಮುಖ ಮರಳುತ್ತಾನೆ. ಕಪ್ಪು ಶರೀರವನ್ನ ತ್ಯಾಗ ಮಾಡಿ ಬಂಗಾರದ ಮೈ ಬಣ್ಣದಿಂದ ಗೌರಿ ಅನ್ನುವ ರೂಪದಿಂದ ಶಿವನ ಬಳಿಗೆ ತೆರಳುತ್ತಾಳೆ. ಹೀಗೆ ಕೃಷ್ಣವರ್ಣದ ಶರೀರ ಕೋಶದಲ್ಲಿ ಅವಳ ಸನ್ನಿಧಾನ ಇದ್ದದ್ರಿಂದ ಇಂದ್ರ ಅವಳನ್ನ ಸಹೋದರಿಯನ್ನಾಗಿ ಮಾಡಿಕೊಂಡು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. ಪಾರ್ವತಿ ತ್ಯಜಿಸಿದ ಕೃಷ್ಣವರ್ಣದ ಶರೀರ ಕೋಶವೇ ಶತ್ರು ಭಯಂಕರವಾಗಿ, ಘಂಟಾಹಸ್ತವಾಗಿ, 3 ಕಣ್ಣುಳ್ಳದ್ದಾಗಿ ಚತುರ್ಮುಖನಿಂದ ಆದೇಶಿಸಲ್ಪಟ್ಟು ವಿಂಧ್ಯಾಶೈಲಕ್ಕೆ ಸೇರ್ತಾಳೆ ಕೌಶಿಕಿ. ಇತ್ತ ಪಾರ್ವತಿ ತನ್ನ ಬಯಕೆ ಈಡೇರಿದ್ದಕ್ಕಾಗಿ ನೇರವಾಗಿ ಮಂದರ ಪರ್ವತಕ್ಕೆ ಶಿವನ ಬಳಿಗೆ ಬಂದು ಅಂತ ಈ ಕಥೆ ನಮಗೆ ಪದ್ಮಪುರಾಣದಲ್ಲಿ ಬರುತ್ತೆ. ಇಲ್ಲಿ ಪಾರ್ವತಿ ತ್ಯಜಿಸಿದ ಕಪ್ಪು ಬಣ್ಣದ ಶರೀರದ ಕೋಶ ಅದು ಗಂಟೆಯನ್ನು ಹಿಡಿದದ್ದು, 3 ಕಣ್ಣುಳ್ಳದ್ದು, ಕೌಶಿಕಿ ಅಂತ ಹೆಸರು ಬಂದದ್ದು, ವಿಂಧ್ಯ ಪರ್ವತಕ್ಕೆ ತೆರಳಿದ್ದು. ಇತ್ತ ಶಿವನ ಹಳಿಗೆ ಗೌರಿ ಹೋದದ್ದು. ಇದೆಲ್ಲ ಏನು ಅಂತ ಕೇಳಿದಾಗ ಕೌಶಿಕಿ ಮತ್ತು ಪಾರ್ವತಿ ಪರಸ್ಪರ ಬೇರೆ ಅಂತ ಗೊತ್ತಾಗ್ಲಿಕ್ಕೆ ಈ ಕಥೆ ನಮಗೆ ನಿರೂಪಣೆ ಮಾಡುತ್ತೆ. ಅಂದ್ರೆ ಇದರ ವಿಸ್ತೃತವಾದ ಚಿತ್ರಣ ವಾಮನ ಮತ್ತು ಮಾರ್ಕಂಡೇಯ ಪದ್ಮಪುರಾಣಗಳಲ್ಲಿ ಸೇರಿಕೊಂಡಿದೆ. ಒಟ್ಟು ಈ ಪ್ರಕರಣವನ್ನು ವಿಮರ್ಶೆ ಮಾಡಿದಾಗ ನಮಗೆ ಗೊತ್ತಾಗುವ ಸಂಗತಿ, ಪಾರ್ವತಿ ಶಿವನ ಹಾಸ್ಯದ ಮಾತಿನಿಂದ ನೊಂದವಳ ಹಾಗೆ ನಟಿಸಿ ಚತುರ್ಮುಖನನ್ನ ಕುರಿತು ತಪಸ್ಸು ಮಾಡುತ್ತಾಳೆ. 100 ವರ್ಷದ ನಂತರ ಚತುರ್ಮುಖನನ್ನು ಒಲಿಸಿ ಬಂಗಾರದ ಶರೀರವನ್ನು ಪಡೆದು ಗೌರಿಯಾಗಿ ಶಿವನ ಬಳಿಗೆ ಹೋಗ್ತಾಳೆ. ಶಿವನ ಅರ್ಧಾಂಗಿಯಾಗಿ ಶಿವನ ಬಳಿ ನೆಲೆಸಿದ ಪಾರ್ವತಿಗೆ ಗೌರಿ ಅನ್ನೋ ಹೆಸರಾಗುತ್ತೆ. ಇತ್ತ ಪಾರ್ವತಿ ಬಿಟ್ಟ ಶರೀರ ಅನ್ನಮಯ ಕೋಶ ಅದು ನಿರ್ಜೀವವಾಗಿರ್ಲಿಲ್ಲ, ಅಲ್ಲಿ ಪಾರ್ವತಿಯ ಸನ್ನಿಧಾನವೇ ಇತ್ತು. ಆದ್ರೆ ಅದು ತಮೋಗುಣದ ಪ್ರಚುರವಾದ ಶರೀರವಾದದ್ರಿಂದ ಶುಂಭನಿಶುಂಭರ ಉಪಟಳದಿಂದ ಕಂಗೆಟ್ಟ ದೇವತೆಗಳು ಬೃಹಸ್ಪತ್ಯಾಚಾರ್ಯರನ್ನು ಕೇಳುವಾಗ ಮುಂದೆ ಆಗಬೇಕಾದ ಕೆಲಸದ ಸ್ಪಷ್ಟ ತಿಳುವಳಿಕೆ ಅವರಿಗೆ ಇತ್ತು. ಆದ್ರಿಂದಾಗಿ ಹಿಮಾಲಯಕ್ಕೆ ತೆರಳಿ ಚಂಡಿಕೆಯನ್ನು ಪ್ರಾರ್ಥಿಸಿ ಅಂತ ಕೇಳ್ಕೊಳ್ತಾರೆ. ಅಂದ್ರೆ ಹಾಗೆ ದೇವತೆಗಳು ಹಿಮಾಲಯಕ್ಕೆ ತೆರಳಿ ಅಲ್ಲಿದ್ದ ಪಾರ್ವತಿಯನ್ನು, ಅಂದ್ರೆ ಕೃಷ್ಣ ಬಣ್ಣದ ಅನ್ನಮಯ ಕೋಶದಲ್ಲಿದ್ದಂತಹ ಪಾರ್ವತಿ ಅಂತಂದ್ರೆ ಈಗ ಶರೀರದ ಕೋಶ ಕಪ್ಪಿದ್ದರಿಂದ ಅವಳನ್ನೇ ಚಂಡಿಕೆ ಅಂತ ಭಾವಿಸಿ ಹಿಂದೆ ಮಧುಕೈಟಪರನ್ನ ಮೋಹಗೊಳಿಸಿದವಳು ಇವಳೇ ಅಂತ ಸ್ತೋತ್ರ ಮಾಡ್ತಾಳೆ. ಅಂದ್ರೆ ಅವರಿಗೆ ಸ್ಪಷ್ಟ ಆಗಿತ್ತು ಇದು ವಿಷ್ಣುಮಾಯೆ. ಶರೀರದಲ್ಲಿ ಅಂಶವಾಗಿ ಪಾರ್ವತಿ ಇದ್ರೂ ಕೂಡ ಅದರಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ವಿಷ್ಣುಮಾಯ ಅನ್ನುವ ಶಕ್ತಿ. ಯಾ ದೇವಿ ಸರ್ವಭೂತೇಶು ವಿಷ್ಣುಮಾಯಿ ದುಶಬ್ದಿತ ಅಂತ ಅದಕ್ಕೇನೆ ಆರಂಭದಲ್ಲಿ ಆ ಸ್ತೋತ್ರವನ್ನೇ ಮಾಡ್ತಾರೆ. ವಿಷ್ಣುಮಾಯೆಯ ಸ್ವರೂಪ ಏನು ಅಂದ್ರೆ ಅದು ನಾರಾಯಣನ ಪತ್ನಿ ಅಂತ ಲೆಕ್ಕ. ಶಿವನ ಗೌರವರ್ಣದ ಹೆಂಡತಿಯಾದ ಗೌರಿ ಶಿವನ ಆಸ್ಥಾನದಲ್ಲೇ ಇರುವ ಸಂದರ್ಭ, ಆ ಗಂಗೆಯ ಹತ್ರ ಗೌರಿ ಬರ್ತಾಳೆ. ಬಂದು ದೇವತೆಗಳನ್ನ ಕೇಳ್ತಾಳೆ, ನೀವ್ ಯಾರನ್ನ ಸ್ತೋತ್ರ ಮಾಡಿದ್ದು ಅಂತ. ಆವಾಗ ದೇವತೆಗಳು ಕೃಷ್ಣವರ್ಣದ ಸ್ವರೂಪದಲ್ಲಿ ಇದ್ದಂತಹ ತಾಯಿಯನ್ನೇ ಸ್ತೋತ್ರ ಮಾಡಿದ್ದು ಅಂತ ಅವಳು ಹೇಳ್ತಾಳೆ. ಈ ಕಥೆ ನಾನು ಅಲ್ಲಿ ಇಲ್ಲ, ಅದನ್ನ ಹೇಳ್ತಾ ಇದ್ದೀನಿ, ಅಲ್ಲೇ ಇದೆ ಶ್ಲೋಕ, ಇನ್ನು ಹೋಗ್ಬೇಕಷ್ಟೇ ಮುಂದೆ. ಹೀಗೆ ಚಂಡಿಕಾ ದುರ್ಗೆ ಮಹಾಲಕ್ಷ್ಮಿಯ ಅಪ್ರಾಕೃತವಾದ ದುರ್ಗಾ ರೂಪ ಅಂತ ನಮಗೆ ಪುರಾಣಗಳಲ್ಲಿ ನೋಡ್ಲಿಕ್ಕೆ ಸಿಗುವಂತದ್ದು. ಅಂದ್ರೆ ತುಂಬಾ ವಿಸ್ತೃತವಾದ ಕಥೆ, ಬೇರೆ ಬೇರೆ ಕಡೆಯಿಂದ ಜೋಡಿಸಿಕೊಂಡಾಗ ಮಾತ್ರ ಈ ಕಥೆ ಅರ್ಥ ಆಗುತ್ತೆ. ಆದ್ರೆ ಕೇವಲ ಈ ಪುರಾಣವನ್ನಷ್ಟೇ ನೋಡಿದ್ರೆ ಅನೇಕ ಸಂದೇಹಗಳಿಗೆ ಇದು ಕಾರಣವಾಗುತ್ತೆ. ಹಾಗಾಗಿ ಈ ಪಾರ್ವತಿ ವಿಷ್ಣುಮಾಯೆ ಅಲ್ಲ, ಯಾಕೆಂದ್ರೆ ಅವಳು ಗೌರಿ ದೇಹದಿಂದ ಮಂದರ ಪರ್ವತದಲ್ಲಿದ್ದಾಳೆ. ಇಲ್ಲಿ ಪಾರ್ವತಿಗೆ ಪೂರ್ವದಲ್ಲಿ ಸಹಾಯ ಅಂದ್ರೆ ಶರೀರ ಇರ್ಲಿಕ್ಕೆ ಕಾರಣವಾಗಿದ್ದ ಕೃಷ್ಣಕೋಶ ಲಕ್ಷ್ಮಿಯ ಮಹಾಮಾಯ ಅನ್ನುವ ರೂಪದೊಂದಿಗೆ ನೆಲೆಸಿ ಚಂಡಮುಂಡ ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಮಧುಕೈಟಭರನ್ನ ಮೋಹಗೊಳಿಸಿದ ರೂಪವಾಗಿ ಮಹಾಲಕ್ಷ್ಮಿಯ ಚಂಡಿಕೆಯ ಪ್ರತೀಕವಾಯಿತು. ಪಾರ್ವತಿಯ ಅನ್ನಮಯ ಕೋಶದಿಂದಲೇ ಆವಿರ್ಭವಿಸಿದ್ದಕ್ಕಾಗಿ ಇದಕ್ಕೆ ಕೌಶಿಕಿ ಅನ್ನುವ ಹೆಸರು ಬಂತು. ಮಹಿಷಾಸುರನ ಸಂಹಾರ ಮಾಡಿದ ಈ ಚಂಡಿಕಾ ಪಾರ್ವತಿಯ ಶರೀರ ಕೋಶದಿಂದ ಪ್ರಾದುರ್ಭವಿಸಿದ್ರಿಂದ ಘಂಟ ಮತ್ತು ತ್ರಿಶೂಲ ಅನ್ನೋದು ಅವಳ ಆಯುಧವಾಗಿತ್ತು. 3 ಕಣ್ಣುಗಳು ಅನ್ನೋದು ಅವಳ ವಿಶೇಷ ಗುರುತಾಯಿತು. ಪಾರ್ವತಿಯ ಸನ್ನಿಧಾನವೂ ಇದ್ದದ್ರಿಂದ ಅವಳು ಚಂಡಿಕಾ ದುರ್ಗಾ ಅಂತ ಅನ್ನಿಸಿಕೊಳ್ತಾಳೆ. ವ್ಯತ್ಯಾಸ ಗಮನಿಸಬೇಕಾದ್ದೇನು ಅಂದ್ರೆ ಮಧುಕೈಟವರನ್ನ ಮೋಹಗೊಳಿಸಿದ ಚಂಡಿಕಾ ರೂಪ ಅದು ಮಹಾಲಕ್ಷ್ಮಿಯ ನೇರ.
ಇಲ್ಲಿ ಶುಂಭ ನಿಶುಂಭ ರಕ್ತ ಬೀಜರನ್ನ ಕೊಲ್ಲಿಕ್ಕೆ ಬಂದ ಚಂಡಿಕಾ ರೂಪ ಪಾರ್ವತಿ ಸಹಿತವಾದ ಪಾರ್ವತಿಯ ಸನ್ನಿಧಾನದಿಂದ ಕೂಡಿದ ಪ್ರಾಕೃತ ಕೃಷ್ಣವರ್ಣದ ಶರೀರಕೋಶದಲ್ಲಿ ಪ್ರಕಟವಾದದ್ದು. ಅದರಿಂದಾಗಿ ಅವಳನ್ನು ಮಹಾಕಾಳಿ ಅಂತ ಕರೀತಾರೆ. ಮಹಿಷಾಸುರನನ್ನು ಸಂಹಾರ ಮಾಡಿದ ಮೇಲೆ ಚಂಡಿಕಾ ರೂಪ ಅಪ್ರಾಕೃತವಾದದ್ರಿಂದ ದೇವತೆಗಳಿಗೆ ಸ್ತುತಿಗೆ ಒದಗಿತು. ಅವಳನ್ನು ನಿತ್ಯ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಶುಂಭ ನಿಶುಂಭರ ಸಂಹಾರಕ್ಕಾಗಿ ಪ್ರಾಕೃತವಾದ ಶರೀರದಲ್ಲಿ ಪಾರ್ವತಿಯ ಜೊತೆಗೆ ಕಾಣಿಸಿಕೊಂಡದ್ರಿಂದ ದೇವತೆಗಳಿಗೂ ನಿತ್ಯ ಚಂಡಿಕೆಯ ದರ್ಶನ ಭಾಗ್ಯ ಒದಗಿತು. ಈ ಕಾರಣದಿಂದ ದೇವೇಂದ್ರನು ತನ್ನ ಸಹೋದರಿಯಾಗಿ ಇರುವಂತೆ ಪ್ರಾರ್ಥಿಸಿದ. ದೇವಲೋಕದ ರಕ್ಷಣೆಗಾಗಿ ಆಕೆಯನ್ನು ಆರಾಧಿಸಿದ, ಸ್ವರ್ಗಕ್ಕೆ ಕರೆದೊಯ್ದ ಅನ್ನುವ ಸಂಗತಿ ನಮಗೆ ವಾಮನ ಪುರಾಣದ ದೇವಿ ಮಹಾತ್ಮ್ಯದಲ್ಲಿ ಸಿಗುತ್ತೆ. ಒಟ್ಟು ದೇವಿ ಮಹಾತ್ಮ್ಯ ಅನ್ನೋದು ಸುಮಾರು 4-5 ಪುರಾಣಗಳಲ್ಲಿ ಬರುತ್ತೆ. ಅದೆಲ್ಲವನ್ನು ಜೋಡಿಸಿದಾಗ ಈ ದೇವಿ ಮಹಾತ್ಮ್ಯದ ಚಿತ್ರಣ ನಮ್ಗೆ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಇನ್ನು ಚಂಡಿಕಾ ದುರ್ಗಾ ಅಂದ್ರೆ ಮಹಾಲಕ್ಷ್ಮಿಯ ಅಪ್ರಾಕೃತವಾದ ದುರ್ಗಾ ರೂಪವೂ ಇದೆ. ಅದನ್ನ ನಾವು ಮೊದಲು ಹೇಳಿದ್ದು, ಅಂದ್ರೆ ಮಧುಕೈಟವರನ ಮಾಯ ಮೋಹಗೊಳಿಸಿದ್ದು. ಪಾರ್ವತಿಯಲ್ಲಿ ಅಂತರ್ಗತವಾದ ದುರ್ಗಾ ರೂಪ ಅದು ಈಗ ಶುಂಭ ನಿಶುಂಭರ ಸಂಹಾರದ ಕಾಲದಲ್ಲಿ ಬಂದದ್ದು. ಈ ದುರ್ಗಾ ನೇರವಾಗಿ ಶಿವನ ಮಡದಿ ಅಲ್ಲ. ಶಿವನ ಪತ್ನಿನ ಸಾಕ್ಷಾತ್ ಗೌರವರ್ಣದವಳು. ಆದ್ರೆ ಈ ದುರ್ಗಾ ಶಿವನಿಂದಲೂ ಆರಾಧಿತಳಾಗಿ ಕೃಷ್ಣವರ್ಣದ ಶರೀರದ ಕೋಶದಿಂದ ಬ್ರಹ್ಮಚಾರಿಣಿಯಾಗಿ ಪಾರ್ವತಿಯ ಅಂತರ್ಗತ ರೂಪವಾಗಿ ನಿಂತಿದ್ದಾಳೆ. ಒಟ್ಟು ತಿಳ್ಕೊಳ್ಬೇಕಾದ ಅಂಶ ವಿಷ್ಣುಮಾಯ, ನಾರಾಯಣಿ, ಚಂಡಿಕಾ ಅನ್ನುವ ಈ ಎಲ್ಲ ಶಬ್ದ ದುರ್ಗಾ ರೂಪಕ್ಕೇನೆ ಹೊಂದಿದ್ದು ಶುಂಭ ನಿಶುಂಭರ ಸಂಹಾರಕ್ಕಾಗಿ ಪಾರ್ವತಿಯ ಸನ್ನಿಧಾನದಿಂದ ಕೂಡಿ ಕೃಷ್ಣವರ್ಣದ ಶರೀರ ಕೋಶದಲ್ಲಿ ಕಾಣಿಸಿಕೊಂಡದ್ದು. ಹೀಗೆ ಮಹಿಷಾಸುರನನ್ನು ಸಂಹರಿಸಿದ ರೂಪದಲ್ಲಿ ಪಾರ್ವತಿಯನ್ನು ಕೆಲವೊಮ್ಮೆ ಹೇಳುತ್ತೆ. ಅಂದ್ರೆ ಅದಕ್ಕೆ ಕಾರಣ ಅಲ್ಲಿ ಚಂಡಿಕಾ ಅನ್ನೋದು ಲಕ್ಷ್ಮಿಯ ರೂಪದಲ್ಲಿ ಇದ್ದು ಸಂಹಾರ ಮಾಡಿದ್ರಿಂದಾಗಿ ಅದನ್ನು ಪಾರ್ವತಿಗೂ ಕೆಲವೊಮ್ಮೆ ಹೇಳುವುದಿದೆ. ಈ ಕನ್ಫ್ಯೂಷನ್ ಆಗಿ ಕಾರಣ ಅದು. ಹಾಗಾಗಿ ನಾರಾಯಣ ಪರಿಗ್ರಹ, ನಾರಾಯಣ ವರಪ್ರಿಯ, ಯಶೋದಾನಂದ ವರ್ಧಿನಿ, ನಂದಗೋಪಸ್ಯ ನಂದಿನಿ ಈ ಎಲ್ಲ ಶಬ್ದಗಳನ್ನು ಗಮನಿಸಿದಾಗ ಇದು ಪಾರ್ವತಿಯ ಹೆಸರಲ್ಲ. ನಂದಗೋಪಸ್ಯ ನಂದಿನಿ ಅಂತ ಅನ್ನೋದು ಸ್ಪಷ್ಟವಾಗಿ ಭಾಗವತದಲ್ಲಿ ತನ್ನ ಮಾಯಾರೂಪವನ್ನ, ತನ್ನ ಮಡದಿಯನ್ನೇ ಕಳುಹಿಸಿದ ಅಂತ ಇದೆ. ಆದ್ರಿಂದಾಗಿ ಮಹಾಲಕ್ಷ್ಮಿಯ ರೂಪವೇ ಚಂದ್ರಿಕಾ ದುರ್ಗಾ ಅನ್ನೋದು ಇಲ್ಲಿ ಸ್ತೋತ್ರಕ್ಕೆ ಒದಗಿದೆ. ಇನ್ನು ಸ್ಕಂದ ಮಾತಃ, ಕಾತ್ಯಾಯಿನಿ, ರುದ್ರಾಣಿ, ಶೈಲಪುತ್ರಿ ಇತ್ಯಾದಿಗಳೆಲ್ಲ ಶಬ್ದಗಳು ಎಲ್ಲಿ ಬಂತು ಅಂದ್ರೆ ಯಾವಾಗ ಕೃಷ್ಣವರ್ಣದ ಶರೀರದಲ್ಲಿ ಚಂಡಿಕಾ ನೆಲೆಸಿ ಆ ರಾಕ್ಷಸರನ್ನು ಸಂಹರಿಸಿದ್ಲೋ ಆಗ ಸ್ಕಂದನ ತಾಯಿ, ಕಾತ್ಯಾಯಿನಿ, ರುದ್ರಾಣಿ, ಶೈಲಪುತ್ರಿ ಅನ್ನುವ ಶಬ್ದ ಪಾರ್ವತಿಗೂ ಸೇರಿದಂತೆ ಆ ನಾಮಗಳು ಅಂತರ್ಗತವಾದ ಮಹಾಲಕ್ಷ್ಮಿಯನ್ನೇ ಬೋಧಿಸಿತು. ನಮ್ಮ ದೇಶದ ಅನೇಕ ದುರ್ಗಾಲಯಗಳಲ್ಲಿ ಸಾಕ್ಷಾತ್ ವಿಷ್ಣುಮಾಯಿ ದುರ್ಗೆ ಅಂದ್ರೆ ಸ್ತೋತ್ರಕ್ಕೆ ಪ್ರಾರ್ಥನೆಗೆ ಒಳಗಾಗುವಳು ದುರ್ಗಾದೇವಿ, ಮಹಿಷಾಸುರಮರ್ದಿನಿ, ದುರ್ಗಾ ಪರಮೇಶ್ವರಿ, ವೈಷ್ಣೋದೇವಿ ಇದೆಲ್ಲ ಲಕ್ಷ್ಮಿಯದ್ದೇ ವಿಷ್ಣುಮಾಯಾ ರೂಪಗಳೇ. ಇಲ್ಲಿ ಮಧುಮಾಂಸ ಅರ್ಪಣೆಗಳು ಇರುವುದಿಲ್ಲ. ಆದ್ರೆ ಪಾರ್ವತಿಯ ಅಂತರ್ಗತವಾದ ಲಕ್ಷ್ಮಿಯ ರೂಪವನ್ನ, ಚಂಡಿಕಾ ದುರ್ಗೆಯನ್ನ ಆವಾಹನೆ ಮಾಡಿ ಪೂಜೆ ಮಾಡುವಂತಹ ಸ್ಥಳಗಳಲ್ಲಿ ಈ ಪಶುಬಲಿ ಮಧುಮಾಂಸಗಳಿರ್ತಾವೆ. ಅಂದ್ರೆ ಮಾರಿಗುಡಿ, ಚಾಮುಂಡೇಶ್ವರಿ, ಭದ್ರಕಾಳಿ, ಭೈರವಿ ಇತ್ಯಾದಿಗಳೆಲ್ಲ ಲಕ್ಷ್ಮಿಯ ಸನ್ನಿಧಾನವನ್ನು ಹೊತ್ತ ಪಾರ್ವತಿಯ ಕೃಷ್ಣ ಕೋಶದ ಶರೀರ ಅದು. ಅಲ್ಲಿ ಇಂಥ ಘಟನೆಗಳೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋದನ್ನ ಇಷ್ಟು ನಾವು ಈ ಸ್ತೋತ್ರದ ಹಿನ್ನೆಲೆಯಲ್ಲಿ ಬಂದ ಮಾತುಗಳನ್ನ ನಾವು ಗಮನಿಸಬೇಕು. ಸ್ತುತಾಸುರೈ ಪೂರ್ವಮಭೀಷ್ಟ ಸಂಶ್ರಯ ತಥಾ ಸುರೇಂದ್ರೇಶ ದಿನೇಶ ಸೇವಿತಾ ಕರೋತು ಸಾ ನ ಶುಭಹೇತುರೀಶ್ವರಿ ಶುಭಾನಿ ಭದ್ರಾಣಿ ಬಿಹಂತು ಚಾಪದಃ. ಸುರರಿಂದ ಸ್ತುತಳಾದ, ಅಭೀಷ್ಟಗಳನ್ನ ಸದಾ ಒದಗಿಸುವ ಇಂದ್ರ, ಈಶ, ಚಂದ್ರ, ಸೂರ್ಯರೇ ಮೊದಲಾದ ದೇವತೆಗಳಿಂದ ನಿರಂತರ ಸ್ತುತ್ಯಳಾದ, ಸೇವಿತಳಾದ, ಶುಭ ಹೇತುಗಳನ್ನ ಒದಗಿಸುವ ಒಡೆತನದಿಂದ ಕೂಡಿದ, ಮಂಗಳಕರವಾದಂತಹ ಸಂಗತಿಗಳನ್ನೇ ಒದಗಿಸುವ, ಆಪತ್ತುಗಳನ್ನು ಪರಿಹರಿಸುವ ತಾಯಿ ನಮಗೆ ಶುಭ ಹೇತು ಕರೋತು, ನಮಗೆ ಉತ್ತಮವಾದದ್ದನ್ನೇ ಕೊಡಲಿ ಅಂತ ಆ ಸ್ತೋತ್ರದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾ ಸಾಂಪ್ರತಂ ಚೋದ್ಧತ ದೈತ್ಯತಾಪಿತೈ ಅಸ್ಮಾಭಿರೀಶಾ ಚ ಸುರೈ ನಮಸ್ಯತೆ ಯಾ ಚ ಸ್ಮೃತಾ ತತ್ಕ್ಷಣಮೇವ ಹಂತಿನ ಸರ್ವಾಪದೋ ಭಕ್ತಿ ವಿನಮ್ರ ಮೂರ್ತಿಭಿಃ.
ಅಲ್ಲೇ ಇದೆ ಹಿಂದೆ. ಅದೇ 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 ಅದೇ. ಯಾ ಸಾಂಪ್ರತಂ ಚೋದ್ದತ ದೈತ್ಯತಾಪಿತೈಹಿ, ದೈತ್ಯರಿಂದ ಅನೇಕ ರೀತಿಯಿಂದ ಉಪದ್ರವಕ್ಕೆ ಈಡಾದಂತಹ ದೇವತೆಗಳು ತಮ್ಮ ಕಷ್ಟದಲ್ಲಿ ಯಾರನ್ನು ನಮಸ್ಕರಿಸಿದರೋ, ಭಕ್ತಿಯಿಂದ ಬಾಗಿದ ಮನಸ್ಸುಳ್ಳವರಾಗಿ ತಾಯಿಯನ್ನು ಸ್ಮರಿಸಿ ತಮ್ಮ ಕಷ್ಟಗಳನ್ನು ಯಾರು ತಕ್ಷಣದಲ್ಲಿ ಕಳೆದುಕೊಳ್ತಾರೋ, ಹಾಗೆ ಕಳೆದುಕೊಳ್ಳುವುದಕ್ಕೆ ಬೇಕಿರುವ ಶೀಘ್ರತರವಾದ ವರಪ್ರದಳಾಗಿ ಯಾರು ನಿಲ್ತಾಳೋ, ಮಂಗಳಮಯಳಾಗಿ, ಅಂತಹ ಎಲ್ಲದರ ಒಡತೆಯಾದ ದೇವಿಗೆ ನಮ್ಮ ಪ್ರಾರ್ಥನೆ ನನಗೆ ಬೇಗ ಮಂಗಳವನ್ನು ಉಂಟು ಮಾಡಲಿ. ಸರ್ವಾಪದಃ ಭಕ್ತಿ ವಿನಮ್ರ ಮೂರ್ತಿಭಿ ಕ್ಷಣಮೇವ ಹಂತಿ, ಸರ್ವ ಆಪದಃ ಕ್ಷಣಮೇವ ಹಂತಿ. ಎಲ್ಲ ರೀತಿಯ ಆಪತ್ತುಗಳನ್ನು ಕ್ಷಣ ಮಾತ್ರದಲ್ಲಿ ನಷ್ಟಗೊಳಿಸುವವಳು. ಯಾರು ಸ್ಮರಣೆ ಮಾಡಿದೊಡನೆ ಭಕ್ತರ ಕಲವು ದುರ್ಗಾ ವಿನಾಯಕವು ಅಂತ ಮಾತು. ಕಲಿಯುಗದಲ್ಲಿ ದುರ್ಗಾ ಮತ್ತು ನಾರಾಯಣ ವಿನಾಯಕ ರೂಪ, ಗಣಪತಿಯ ರೂಪ ಶೀಘ್ರ ಫಲಪ್ರದ ಅಂತ. ಆದ್ರೆ ಭಕ್ತಿ ವಿನಮ್ರ ಮೂರ್ತಿವಿ, ಭಕ್ತಿಯಿಂದ ಬಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಮಾತ್ರ ಇಂಥ ಸುಖ ಅನ್ನುವುದು ಒದಗತ್ತೆ, ದೇವತೆಗಳಿಗೂ ಅದು ಸಿಕ್ಕಿದ್ದು ಅನ್ನೋ ಇತಿಹಾಸವನ್ನ ಹೇಳಿ, ಹೀಗೆ ಋಷಿಗಳು ಆ ಕಥೆಯನ್ನು ಮತ್ತೆ ಮುಂದುವರಿಸ್ತಾರೆ. ಮತ್ತೆ ಮುಂದಿನ ಚಿಂತನೆಯಲ್ಲಿ ಈ ಮುಂದುವರಿದ ಕಥಾಭಾಗವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸಾ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.